ಹುಚ್ಚರಿಗೆಲ್ಲ ಉತ್ತರ ಕೊಡಕ್ಕಾಗತ್ತಾ ಸರ್? ಹುಚ್ಚರಿಗೆಲ್ಲ ಉತ್ತರ ಕೊಡಕ್ಕಾಗತ್ತಾ ಸರ್? ನಮ್ಮ ಕೈಯಲ್ಲಿ ಮತದಾರರೇ ಉತ್ಸಾಹದಲ್ಲಿ ಸರ್ ನಮಗಿಂತ ಹೆಚ್ಚಾಗಿ. ಶಾಸಕರು ಸಿಎಂಗಳು ಬಂದ್ರೆ ಚೇಂಜ್ ಮಾಡಿ ರಾಹುಲ್ ಗಾಂಧಿ ಅವ್ರು ಬಂದು ನಿಂತ್ಕೊಂಡ್ರು ಕೂಡ ಸಾಧ್ಯ ಇಲ್ಲದ ಮಾತು. ಪಾಪ ಅವರು ಸರ್ಕಾರದ ಮರ್ಯಾದೆ ಪ್ರಶ್ನೆ ಅಲ್ಲ, ಪಣಕ್ಕಿಟ್ಟಿದ್ದಾರೆ ಅವರು ಇವತ್ತು. ಇದು ಸಂಪತ್ತು ಮತ್ತು ಸ್ವಾಭಿಮಾನದ ಚುನಾವಣೆ. 500 ರೂಪಾಯಿ ಕೊಟ್ರೆ, ಒಂದು ಬಿರಿಯಾನಿ ಕೊಟ್ರೆ ವೋಟ್ ಹಾಕ್ತಿವಿ ಅಂತೇಳಿ ಅಲ್ಪಸಂಖ್ಯಾತರನ್ನ ಅಲ್ಪವಾಗೇ ಕಾಣುವಂತ ಮನಸ್ಸಿತ್ತು. ದಾವಣಗೆರೆ ದಕ್ಷಿಣದಲ್ಲಿ ಯೋಗ್ಯರು ಯಾರು, ಅಯೋಗ್ಯರು ಯಾರು? ಮಾನಸಿಕವಾಗಿ ಅಸ್ವಸ್ಥರಾಗಿರೋ ಪ್ರದೀಪ್ ಈಶ್ವರ್ ಅವರು ನಿಮಾನ್ಸಿಗೆ ಹೋಗಬೇಕಾಗಿತ್ತು, ತಪ್ಪಿ ಅವರು ವಿಧಾನಸೌಧಕ್ಕೆ ಓಡಾಡ್ತಾ ಇದ್ದಾರೆ. ಗುಳಿಗೆನೂ ಕೂಡ ಅವರಿಗೆ ಪಾರ್ಸಲ್ ಮಾಡಬೇಕು ಅಂತ ನಾವು ಮಹಿಳಾ ಮೋರ್ಚಾದ ತೀರ್ಮಾನ ಮಾಡಿದ್ದೀವಿ ಸರ್. 3 ಹೊತ್ತು ತಗೊಂಡು ಊಟ ಆದಮೇಲೆ 3 ಹೊತ್ತು ತಗೊಂಡ್ರೆ ಸ್ವಲ್ಪ ಕಂಟ್ರೋಲಿಗೆ ಬರುತ್ತೆ ಸರ್. ಹುಚ್ಚರಿಗೆಲ್ಲ ಉತ್ತರ ಕೊಡಕ್ಕಾಗತ್ತಾ ಸರ್? ಹುಚ್ಚರಿಗೆಲ್ಲ ಉತ್ತರ ಕೊಡಕ್ಕಾಗತ್ತಾ ಸರ್ ನಮ್ಮ ಕೈಯಲ್ಲಿ? ದಾವಣಗೆರೆ ಉಪಚುನಾವಣೆಯ ಕಣ ರಂಗೇರ್ತಾ ಇದೆ. ದಿನಕ್ಕೂ ಅಲ್ಲ, ಕ್ಷಣಕ್ಕೂ ಮತದಾರರ ಒಂದು ಒಲವು ಯಾರ ಕಡೆ ಇದೆ ಅನ್ನೋದು ಒಂದು ನಿಗೂಢವಾದ ಮತ್ತು ಒಂದು ಕುತೂಹಲದ ಕೇಂದ್ರ ಬಿಂದು ಆಗಿದೆ. ಇದ್ರ ಬಗ್ಗೆ ಮಾತಾಡೋದಕ್ಕೆ BJP ಮುಖಂಡರು ನಮ್ಮ ಜೊತೆಗಿದ್ದಾರೆ. ಮೇಡಮ್, ಎಲೆಕ್ಷನ್ನು ಪ್ರಚಾರ ಹೇಗೆ ನಡೀತಾ ಇದೆ? ಅದ್ಧೂರಿಯಾಗಿದೆ ಸರ್, ಅದ್ಭುತವಾಗಿದೆ. ಅದ್ಭುತವಾಗಿದೆ. ನಿಮ್ಮ ಉತ್ಸಾಹ ಮತ್ತು ಒಂದು ಎಲೆಕ್ಷನ್ ಪ್ರಚಾರದ ನೋಡಿದ್ರೆ ಹಂಗೆ ಅನಿಸ್ತಿದೆ. ಖಂಡಿತವಾಗ್ಲೂ ಸರ್, ಮತದಾರರೇ ಉತ್ಸಾಹದಲ್ಲಿ ಸರ್ ನಮಗಿಂತ ಹೆಚ್ಚಾಗಿ. ಒಂದು ಬದಲಾವಣೆ ತರಬೇಕು ಈ ದಕ್ಷಿಣದಲ್ಲಿ ಅನ್ನೋದಕ್ಕೆ ಮತದಾರರೇ ಉತ್ಸಾಹದಲ್ಲಿದ್ದಾರೆ. ಅಂದರೆ ನಮಗಿನ್ನೂ ಇಮ್ಮಡಿ ಆಗಿದೆ ಅಲ್ವಾ ಸರ್ ಉತ್ಸಾಹ. BJP ನಾಯಕರು ಈಗ ಪ್ರಚಾರದಲ್ಲಿ ಇದ್ದೀರಿ. ಹಾಗೆ ಇವಾಗ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು, ಕಾಂಗ್ರೆಸ್ ಸಚಿವರ ದಂಡೆ ಇಲ್ಲಿ ಬಂದು ನಿಂತಿದೆ. ಸೊ ಅವ್ರದ್ದು ಶಾಸಕರು CMಗಳು ಬಂದರೆ ಚೇಂಜ್ ಮಾಡ್ತಾರಾ ದಾವಣಗೆರೆ ದಕ್ಷಿಣನ? ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಸರ್. ರಾಹುಲ್ ಗಾಂಧಿ ಅವ್ರು ಬಂದು ನಿಂತ್ಕೊಂಡ್ರು ಕೂಡ ಸಾಧ್ಯ ಇಲ್ಲದ ಮಾತು. ಯಾಕಂದರೆ ಮತದಾರ ಈಗಾಗಲೇ ನಿರ್ಧಾರ ಮಾಡಿದ್ದಾನೆ, ಕಮಲವನ್ನು ದಕ್ಷಿಣದಲ್ಲಿ ಅರಳಿಸ್ಬೇಕು ಅನ್ನೋದನ್ನು ಮನಸ್ಸಲ್ಲಿ ಗಟ್ಟಿ ಮಾಡ್ಕೊಂಡಿದ್ದಾನೆ ಸರ್. ಯಾರೇ ಬಂದು ಏನೇ ಆಮಿಷ ಒಡ್ಡಿದ್ರು, ಯಾವುದೇ ರೀತಿ ಸ್ಟಂಟ್ ಮಾಡಿದ್ರು, ಯಾವುದೇ ರೀತಿ ಪಾಪ ಅವರು ಸರ್ಕಾರದ ಮರ್ಯಾದೆ ಪ್ರಶ್ನೆ ಅಲ್ವಾ, ಹಾಗಾಗಿ ಅದನ್ನು ಪಣಕ್ಕಿಟ್ಟಿದ್ದಾರೆ ಅವರು ಇವತ್ತು. ಅದಕ್ಕೆ ತಕ್ಕ ಉತ್ತರವನ್ನು ಮತದಾರರು ಕೊಡ್ತಾರೆ ಸರ್. ದಾವಣಗೆರೆ ದಕ್ಷಿಣ ಉಪಚುನಾವಣೆ ಪ್ರತಿಷ್ಠೆಯ ಚುನಾವಣೆನ, ಸ್ವಾಭಿಮಾನದ ಚುನಾವಣೆನ ಈಗ ನಡೀತಾ ಇರೋದು ಸರ್? ಇದು ಸಂಪತ್ತು ಮತ್ತು ಸ್ವಾಭಿಮಾನದ ಚುನಾವಣೆ ಸರ್. ಅವರು ಮಾತೆತ್ತಿದ್ರೆ ದುಡ್ಡು ಕೊಟ್ಟು ಕೊಂಡ್ಕೊಂಡು ಬಿಡ್ತೀವಿ ಇಡೀ ಊರನ್ನ ಅನ್ನೋ ಅಂತ ಮಾತಾಡುವಂಥ ಶ್ರೀಮಂತಿಕೆಯ ದರ್ಬಾರ್ ನಡೆಸುವಂಥ ಒಂದು ಮನಸ್ಥಿತಿ ಇರೋರು ಸರ್. ಸೇವಾ ಮನೋಭಾವವನ್ನು ಇಟ್ಕೊಂಡಿರ್ತಕ್ಕಂಥದ್ದು BJPಯ ಶಕ್ತಿ. ಮತ್ತು ಮತದಾರರು ಇವತ್ತು ಅದನ್ನು ಸ್ವಾಭಿಮಾನದಾಗ ತೊಗೊಂಡಿದ್ದಾರೆ. 500 ರೂಪಾಯಿ ಕೊಟ್ಟರೆ, ಒಂದು ಬಿರಿಯಾನಿ ಕೊಟ್ಟರೆ ವೋಟ್ ಹಾಕ್ತೀವಿ ಅಂತೇಳಿ ಅಲ್ಪಸಂಖ್ಯಾತರನ್ನು ಅಲ್ಪವಾಗೇ ಕಾಣುವಂಥ ಮನಸ್ಥಿತಿ ಕಾಂಗ್ರೆಸ್ಸಿಂದು. ಅದಕ್ಕೆ ತಕ್ಕ ಪಾಠವನ್ನು ಅಲ್ಪಸಂಖ್ಯಾತರು ಕೊಡ್ತಾರೆ ಅನ್ನೋದು ನಮಗೆ ವಿಶ್ವಾಸ ಇದೆ ಸರ್. ಮೇಡಮ್, ಏಪ್ರಿಲ್ 8ನೇ ತಾರೀಕು 9ನೇ ತಾರೀಕು ಮತದಾನ ನಡೆಯುತ್ತೆ. ಇನ್ನು 6-7 ದಿನ ಅಷ್ಟೇ ಬಾಕಿ ಇರೋದು. ದಾವಣಗೆರೆ ದಕ್ಷಿಣದಲ್ಲಿ ಯೋಗ್ಯರು ಯಾರು, ಅಯೋಗ್ಯರು ಯಾರು ಅನ್ನೋ ನಿರ್ಧಾರ ಆಗಬೇಕು ಅನ್ನೋದು ಈಗಿನ ಪರಿಸ್ಥಿತಿ ಸರ್. ಯೋಗ್ಯರು ಅಯೋಗ್ಯರು ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರಜಾಪ್ರಭುತ್ವ ಗೆಲ್ಲಬೇಕು. ಬಂಡವಾಳಶಾಹಿತ್ವ ಏನಿದೆ, ಕುಟುಂಬ ರಾಜಕಾರಣ ಏನಿದೆ, ಇದು ಮುಗಿಬೇಕು ಸರ್. ನಾವು ಯೋಗ್ಯರು ಅಯೋಗ್ಯರು ಅಂತ ಹೇಳಿದ್ರೆ ಬಹುಶಃ ಅದು ಮತದಾರರು ಬೇಜಾರು ಮಾಡ್ಕೋತಾರೆ. ಅವ್ರಿಗೆ ಗೊತ್ತಿದೆ ಯಾರಿದ್ದಾರೆ ಅಂತ. ನಾವು ನೇರವಾಗಿ ಹೇಳಿದ್ರೆ ತಪ್ಪಾಗತ್ತೆ. ನಾವು ಆ ಥರ ಸಂಸ್ಕೃತಿಯಲ್ಲಿ ಬೆಳೆದಿಲ್ಲ. ಹಾಗಾಗಿ ಆ ಒಂದು ಪಾಠವನ್ನು ಮತದಾರ ಕಲಿಸ್ಕೊಡ್ತಾನೆ ಸರ್. ನಾನು ಆ ಪದ ಬಳಸಿದ್ದೆ ಯಾಕೆಂದರೆ ಕಾಂಗ್ರೆಸ್ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಅವರು BJP ಅವ್ರಿಗೆ ಸವಾಲು ಹಾಕಿ ಬಂದಿದ್ದು, ಅದಕ್ಕಾಗಿ ಆ ಪದ ಬಳಸಿದ್ರು. ಅದ್ರ ಬಗ್ಗೆ ಅವರ ಸಂಸ್ಕೃತಿ ಅಂತ ಹೇಳಿದ್ನಲ್ಲ ಸರ್. ಪಾಪ ಮಾನಸಿಕವಾಗಿ ಅಸ್ವಸ್ಥರಾಗಿರೋ ಪ್ರದೀಪ್ ಈಶ್ವರ್ಗೆ ಜನ ಅಪ್ಪಿ ಓಟ್ ಹಾಕಿ ಹಣೆ ಚಚ್ಕೊಳ್ಳೋಂಥ ಪರಿಸ್ಥಿತಿ ಬಂದಿದೆ. ಅವರು ನಿಮಾನ್ಸಿಗೆ ಹೋಗಬೇಕಾಗಿತ್ತು, ತಪ್ಪಿ ಅವರು ವಿಧಾನಸೌಧಕ್ಕೆ ಓಡಾಡ್ತಾ ಇದ್ದಾರೆ. ನಾವು ಕೂಡ ಅವರ ಹಾವಭಾವ ನೋಡಿ ಒಬ್ಬ ಡಾಕ್ಟ್ರಿಗೆ ಕನ್ಸಲ್ಟ್ ಮಾಡಿದ್ದೀವಿ ಸರ್. ಅವರು ನಿಮಾನ್ಸಿ ಸೇರಲೇಬೇಕು ಅಂತ ಹೇಳಿದ್ದಾರೆ. ನಾವು ಕೂಡ ಒಂದು ಟ್ಯಾಬ್ಲೆಟನ್ನು ಕೊಟ್ಟು ಅವರಿಗೆ ಕಂಟ್ರೋಲಿಗೆ ಬರಲ್ಲ ಸರ್, ಅಷ್ಟೇ ಅಷ್ಟು ಸೇರಲೇಬೇಕು, ಒಂದಷ್ಟು ಕಮ್ಮಿನಾರ ಆಗುತ್ತೆ ಅಂತ ಒಂದು ಡಾಕ್ಟ್ರಿಗೆ ಸಂಪರ್ಕ ಮಾಡಿದ್ದೀವಿ. ಒಂದು ಗುಳಿಗೆನೂ ಕೂಡ ಅವರಿಗೆ ಪಾರ್ಸಲ್ ಮಾಡಬೇಕು ಅಂತ ನಾವು ಮಹಿಳಾ ಮೋರ್ಚಾದ ತೀರ್ಮಾನ ಮಾಡಿದ್ದೀವಿ ಸರ್. ದಿನಕ್ಕೆ 3 ಹೊತ್ತು ತಗೋಬೇಕು ಸರ್. ಅವರು 3 ಹೊತ್ತು ತಗೊಂಡು ಊಟ ಆದಮೇಲೆ 3 ಹೊತ್ತು ತಗೊಂಡ್ರೆ ಸ್ವಲ್ಪ ಕಂಟ್ರೋಲಿಗೆ ಬರುತ್ತೆ ಸರ್. ಅವರಿಗೆ ಉತ್ತರ ಕೊಡುವಂಥ ಯಾವುದೇ ಅವಶ್ಯಕತೆ ಖಂಡಿತ ಇಲ್ಲ. ಹುಚ್ಚರಿಗೆಲ್ಲ ಉತ್ತರ ಕೊಡೋಕ್ಕಾಗತ್ತಾ ಸರ್ ನಮ್ಮ ಕೈಯಲ್ಲಿ? ಮೇಡಮ್, BJP ಕಚೇರಿ ಹತ್ರ ಬಂದಿದ್ದರು ಪ್ರದೀಪ್ ಈಶ್ವರ್ ಅವರು. ಅವಾಗ ನೀವು ಅವ್ರನ್ನ ಸ್ವಾಗತ ಮಾಡಿಸಿದ್ದೆ, ವಿಭಿನ್ನವಾಗಿ ಸ್ವಾಗತ ಮಾಡಿದ್ರಿ. ಹೇಗಿತ್ತು ಮೇಡಮ್, ನೀವು ಅಲ್ಲಿದ್ರಾ? ಸರ್ ಹೌದು. ಅವರು ರಕ್ಷಣೆ ಒಳಗಡೆ ಕುರಿನೂ ಕೂಡ ಹುಷಾರಾಗಿರುತ್ತೆ ಸರ್. CRPFಗಳನ್ನು ಕರ್ಕೊಂಬಂದು ಪೊಲೀಸ್ ಭದ್ರತೆಯಲ್ಲಿ ಬಂದು ತೊಡೆ ತಟ್ಟಿದ್ರೆ ಅಲ್ಲ ಸರ್, ಅಖಾಡಕ್ಕೆ ಇಳಿದು ಬನ್ನಲಿ ಸರ್ ಪ್ರದೀಪ್ ಈಶ್ವರ್ ಅವರು. ಅದು ನಮ್ಮ ಸವಾಲು. ಎಲ್ಲ ರಕ್ಷಣೆ ಒಣಗಳಿಗೆ ಕುರಿನೂ ಕೂಡ ಸುರಕ್ಷಿತ ಇರುತ್ತೆ ಸರ್. ಸಿಂಹ ಹುಲಿಗಳು ಒಂದೊಂದೇ ಅಡ್ಡಾಡ್ತವೆ. ಇದರಲ್ಲೇ ಗೊತ್ತಾಗುತ್ತಲ್ಲ ಸರ್ ಯಾರು ಸಿಂಹ ಯಾರು ಹುಲಿ ಅಂತೇಳಿ. ಅವರ ಮೂರ್ಖತನ ಸರ್. ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಮಾತಾಡೋಕ್ಕೆ ಅವಕಾಶ ಇದೆ. ಅದನ್ನು ಗೌರವಯುತವಾಗಿ ನಡೆಸ್ಕೊಂಡ್ರೆ ನಾವು ಕೂಡ ಅದನ್ನು ಸ್ವಾಗತಿಸ್ತೀವಿ. ಆದರೆ ಪ್ರದೀಪ್ ಈಶ್ವರ್ ಅವರಿಗೆ ತಮ್ಮ ಸ್ಥಾನಕ್ಕಿಂತ ಆಕಾಶಕ್ಕೆ ಉಗುಳೋದೇ ಜಾಸ್ತಿ ಇದೆ. ಅದು ಉಗುಳಿದ್ರೆ ಎಲ್ಲಿಗೆ ಬೀಳುತ್ತೆ ಅನ್ನೋದು ಅವ್ರಿಗಿನ್ನೂ ಅರಿವಿಲ್ಲ ಅಂತ ಕಾಣುತ್ತೆ. ಜನನೇ ಉಗುಳಿಸಿ ಕಳಿಸ್ತಾರೆ ಸರ್. ನಾವ್ಯಾಕೆ ಅವ್ರಿಗೆ ಉತ್ತರ ಕೊಡ್ಬೇಕು ಸರ್?
ಮೇಡಮ್ ಪ್ರದೀಪ್ ಈಶ್ವರು ಯೋಗ್ಯರು ಯಾರು ಅನ್ನೋದ್ರ ಜೊತೆಗೆ BJP ನಾಯಕರು ಮುಸ್ಲಿಂ ಹೆಣ್ಮಕ್ಳನ್ನು ಅವಹೇಳನವಾಗಿ ಮಾತಾಡ್ತಾರೆ ಅಂತ ಒಂದು ಆರೋಪ ಮಾಡ್ತಿದ್ದಾರೆ. ಹಾಸ್ಯಾಸ್ಪದ ಅನ್ನಿಸ್ತಾ ಇದೆ ಸರ್. ಅವರಿಗೆ ಬಹುಶಃ ಇತಿಹಾಸದ ಅರಿವಿಲ್ಲ. ಈ ದೇಶದ ಇತಿಹಾಸದಲ್ಲಿ ಅತ್ಯಂತ ಹೆಚ್ಚು ಗೌರವಿತವಾಗಿ ಹೆಣ್ಮಕ್ಳನ್ನು ನಡೆಸ್ಕೊಂಡಿರೋದು ಸನ್ಮಾನ್ಯ ಮೋದಿಜಿಯವ್ರ ಸರ್ಕಾರ. ತ್ರಿವಳಿ ತಲಾಖ್ ಬಗ್ಗೆ ಕಣ್ಣೀರು ಹಾಕ್ತಿದ್ರು ಹೆಣ್ಮಕ್ಳು. ಇವತ್ತು ತ್ರಿವಳಿ ತಲಾಖನ್ನ ತಂದಿದ್ದರು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದ ನರೇಂದ್ರ ಮೋದಿಯವರು ಸರ್. ಮತ್ತು ಇದನ್ನು ನೆನ್ಪಿಟ್ಕೊಳ್ಬೇಕಲ್ಲ ಸರ್. ಯಾವ ಮುಸ್ಲಿಂ ಹೆಣ್ಮಕ್ಳಿಗೆ ತೊಂದರೆ ಆಗಿದೆ ಅಂತ ಹೇಳಬೇಕಲ್ಲ. ಆರೋಪ ಮಾಡೋದು ದೂರದ ಮಾತು ಸರ್. ಏನು ತೊಂದರೆ ಆಗಿದೆ ಅನ್ನೋದನ್ನು ಹೇಳಬೇಕಲ್ಲ. ಮತ್ತು ಇವರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಟಿಕೆಟ್ ಕೇಳಿದ್ರಲ್ಲ ಸರ್. ಪಾಪ ಅಲ್ಪಸಂಖ್ಯಾತರ ಮತ ತೊಗೊಂಡು ಅವರಿಗೆಲ್ಲ ಅನುಕೂಲ ಮಾಡಿಕೊಡ್ತೀವಿ ಅಂತ ಆಶ್ವಾಸನೆ ಕೊಡ್ತಾನೆ ಬಂದಿದ್ರಲ್ಲ ಸರ್. ಮತ್ತು ಯಾಕೆ ಒಂದು ಟಿಕೆಟ್ ಕೊಟ್ಟು ಗೌರವಿಸಬಾರ್ದಾಗಿತ್ತು? ಅವ್ರು ನಮ್ಮನ್ನು ವಿರೋಧ ಮಾಡ್ತಾರೆ, ದೂರ ಇಡ್ತಾರೆ ಅಂತೇಳಿ ಗುಮ್ಮ ಕೂರಿಸಿದಾರಲ್ಲ ಅವ್ರ ತಲೆಯಲ್ಲಿ. ಮತ್ತು ಹಾಗಿದ್ಮೇಲೆ ಟಿಕೆಟ್ ಕೊಟ್ಟು ಅವ್ರ ಅಲ್ಪಸಂಖ್ಯಾತರನ್ನು ಗೌರವಿಸ್ಬೇಕಾಗಿತ್ತಲ್ಲ ಸರ್ ಕಾಂಗ್ರೆಸ್ನವರು. ಯಾಕೆ ಸರ್ ಮಾಡಿಲ್ಲ ಹಾಗಿದ್ರೆ? ಇದು ಸುಮ್ಮನೆ BJPಯವರು ಅಂದರೆ ಭಯ ಹುಟ್ಟಿಸೋದಕ್ಕೆ ಮಾಡಿರ್ತಕ್ಕಂಥ ವಾತಾವರಣ. ಅದು ಯಾವುದೇ ಕಾರಣಕ್ಕೂ ಈ ಟ್ರಿಕ್ ನಡೆಯಲ್ಲ. ಬಿಹಾರದಲ್ಲಿ ನೀವು ನೋಡಿದ್ದೀರಿ, ಉತ್ತರ ಪ್ರದೇಶದಲ್ಲಿ ನೋಡಿದ್ದೀರಿ. ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ನಮಗೆ ಈ ಸತಿ ಆಶೀರ್ವಾದ ಮಾಡ್ತಾರೆ ಅನ್ನೋ ಭರವಸೆ ನಮಗಿದೆ ಸರ್. ಮೇಡಮ್ ದಾವಣಗೆರೆ ದಕ್ಷಿಣದಲ್ಲಿ ಈಗ ಯಡಿಯೂರಪ್ಪ ಅಜ್ಜಿ ಆಗಿರ್ಬೋದು, BY ವಿಜಯೇಂದ್ರ ಅವರಾಗಿರ್ಬೋದು, ಎಲ್ಲ ಘಟಾನುಘಟಿ ನಾಯಕರು ಬಂದು ಪ್ರಚಾರ ಮಾಡ್ತಿದ್ದಾರೆ. ಹೇಗಿದೆಪ್ಪ ಮತದಾರರ ಪ್ರತಿಕ್ರಿಯೆಗಳು ಹೇಗಿದೆ ಸರ್? ಪ್ರತಿಯೊಬ್ಬರು ನಮ್ಮ ನಾಯಕರುಗಳೇನಿದ್ದಾರೆ, ಯಡಿಯೂರಪ್ಪಾಜಿಯಿಂದ ಹಿಡಿದು ಎಲ್ಲ ಮುಖಂಡರುಗಳು ಇವತ್ತು ದಂಡವಾಗಿ ಬರ್ತಾ ಇದ್ದಾರೆ ಸರ್. ಮನೆ ಮನೆಗೆ ಬಾಗಿಲಿಗೆ ಹೋಗ್ತಿದ್ದೀವಿ ಸರ್. ಇವ್ರು ಬಂದು ರೋಡ್ ಶೋ ಮಾಡ್ತಾರಲ್ಲ ಕಾಂಗ್ರೆಸ್ನವರು, ಆ ರೀತಿ ಇಲ್ಲ. ನಾವು ಮತದಾರರ ಬಳಿಗೆ ಹೋಗ್ತಿದ್ದೀವಿ. ಮತದಾರರು ಬಹಳ ಆತ್ಮೀಯತೆಯಿಂದ ಇದೇ ಅಲ್ಪಸಂಖ್ಯಾತ ಮತಗಳು ನಮ್ಮ ಕ್ಯಾಂಡಿಡೇಟ್ ಅವರು ಶ್ರೀಮತಿಯವ್ರ ಮನೆಗೆ ಹೋದಾಗ ಅವರಿಗೆ ಉಡಿ ತುಂಬಿಸಿ ಸ್ವಾಗತ ಮಾಡ್ತಾಯಿದ್ದಾರೆ ಸರ್. ಅದೇ ರೀತಿಯಾಗಿ ಎಲ್ಲ ನಾಯಕರನ್ನು ಸ್ವಾಗತ ಮಾಡ್ತಾ ಇದ್ದಾರೆ. ಮತದಾರರ ಒಲವು ನಮ್ಮ ಕಡೆ ಇದೆ ಅನ್ನೋದನ್ನು ಭರವಸೆನ ಅವರೇ ಕೊಡ್ತಾ ಇದ್ದಾರೆ ಸರ್. ಮೇಡಮ್ 2023 ಚುನಾವಣೆಯಲ್ಲಿ 27,888 ಅಂತರದಲ್ಲಿ ಶಾಮನೂರು ಶಿವಶಂಕರಪ್ಪರು ಗೆದ್ದಿದ್ರು. ಈ ಸಲ ಉಪಚುನಾವಣೆಯಲ್ಲಿ ಅಂತರ ಅನ್ನೋದು ಎಷ್ಟು ಬರ್ಬೋದು ಅಂತ ನಿಮ್ಮ ಸರ್? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದೇ ಓಟ್ ತೊಗೊಂಡು ಗೆದ್ದರೂ ಕೂಡ ಶಾಸಕ ಅಂತ ಹೇಳ್ತಾರೆ. ಓವರ್ ಕಾನ್ಫಿಡೆನ್ಸ್ ಮಾತಾಡೋದಕ್ಕಿಂತ ಹೆಚ್ಚಾಗಿ ಭಾರಿ ಪ್ರಚಂಡ ಬಹುಮತದೊಂದಿಗೆ ಗೆಲ್ತೀವಿ ಅನ್ನೋ ಭರವಸೆ ನಮಗಿದೆ ಸರ್. ಥ್ಯಾಂಕ್ ಯು ಮೇಡಮ್. ಧನ್ಯವಾದಗಳು ಸರ್.